ಹೊಡಿಯೋದಷ್ಟೇ ಅಲ್ಲ ಸಾಯಿಸ್ಬಿಡ್ತೀನಿ. ಶ್ಯಾಮಲಾ, ಮೊದಲು ನೀನು ಮನೆಯೊಳಗೆ ಹೋಗು. ಜನ ನೋಡಿದ್ರೆ ಏನು ಅನ್ಕೊಳ್ತಾರೆ? ಹೋಗು. ಇವತ್ತು ಇವಳಿಗೆ ಊಟ ಹಾಕೋಲ್ಲ. ನೋಡು ತಾತ, ಅಮ್ಮ ನನಗೆ ಊಟ ಹಾಕಲ್ವಂತೆ. ಬೈಸ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ತೀಯ. ನಿಮ್ಮ ಅಮ್ಮನ ಸಿಟ್ಟು ಕಡಿಮೆ ಆಗೋವರೆಗೂ ನೀ ಮಾತಾಡಬೇಡ. ಆಯ್ತು, ವೆಂಕಟಮ್ಮನ ಮನೆಗೆ ಹೋಗಿ ಈ ಹಪ್ಳ ಸಣ್ಗೆ ಕೊಟ್ಬಿಟ್ಟು ಬರ್ತೀನಿ. ಅಮ್ಮ ಹೇಳಿದ್ಲು. ಇರು, ಕತ್ಲಲ್ಲಿ ಹೋಗ್ತೀಯ ನೀನು? ನಿಮ್ಮ ಅಮ್ಮಂಗಂತೂ ಗೊತ್ತಿಲ್ಲ, ನಿನಗೆ ಕೊಟ್ಟಿದ್ದಾಳೆ. ಇಲ್ಲಿ ಕೊಡು, ನಾನು ಕೊಟ್ಟು ಬರ್ತೀನಿ. ಕರೆಂಟ್ ಇಲ್ಲ ಅಂದ್ರೆ ಯಾರೇ ಆದ್ರೂ ಚೆನ್ನಾಗಿ ಕಾಣಿಸಲ್ಲ ಅನ್ಸತ್ತೆ. ಈ ಕರೆಂಟ್ ಯಾವಾಗ ಬರುತ್ತೋ
ಈ ಕೆಲ್ಸ ಪರ್ಶುಗೆ ಅಭ್ಯಾಸ ಆಗಿದೆ. ನಂಗ್ ಹೊಸ್ದಾಗಿರೋದ್ರಿಂದ ಭಯ ಆಗ್ತಾ ಇದೆ. $2 ಲಕ್ಷ ಸಾಕ್ಬಿಡು. ಮತ್ತೆ ಇಂಥ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. 5 ಲಕ್ಷ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಒಳ್ಳೇದು. ಸರ್, ಕಾಫಿ. ಕಾಫಿ ಸರ್. ತಲೆ ನೋಯ್ತಾ ಇದೆ. ಕಾಫಿ ಬೇಕು ಅಂತ ಕೇಳೋ ಅಷ್ಟರಲ್ಲಿ ತಗೊಂಡು ಬಂದಿದ್ಯಾ? ಥ್ಯಾಂಕ್ ಯು. ಯು ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಹಲೋ, ಹೇಗಿದೆಯಾ ಪರಶುರಾಮ್? ಫೈನ್ ಮೇಡಮ್. ಒಳ್ಳೆ ಸೆಕ್ರೆಟರಿನೇ ಸಿಕ್ಕಿದ್ದಾಳೆ ರೀ. ತಿಲೋತ್ತಮ, ನನ್ನ ಕೆಲ್ಸನ ಅರ್ಧಕ್ಕರ್ಧ ಇಳಿಸ್ಬಿಟ್ಟಿದ್ಯಾ. ಇಟ್ಸ್ ಮೈ ಡ್ಯೂಟಿ ಮ್ಯಾಮ್. ಗುಡ್. ಅಲ್ಲ ರೀ, ಮಿಸಿಲೇನಿಯಸ್ ಎಕ್ಸ್ಪೆನ್ಸಸ್ಗೋಸ್ಕರ 5 ಲಕ್ಷ ಯಾಕೆ ಟ್ರಾನ್ಸ್ಫರ್ ಮಾಡಿದ್ದೀರಾ? ಸತ್ವಿ, ಡೀಪಾಗಿ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ನಾನಾ? ಅಲ್ಲೋ, ನೀನಲ್ದೆ ಮತ್ತಿನ್ಯಾರು ಕಳಿಸ್ತಾರೋ? ತಿಲೋತ್ತಮ, ಕ್ಯಾನ್ ಯು ಎಕ್ಸ್ಪ್ಲೈನ್? ಶ್ಯೂರ್ ಸರ್. ಗೋಡೌನ್ನಲ್ಲಿ AC ಫಿಟ್ಟಿಂಗ್ ಚಾರ್ಜಸ್ಸು, ಹೊಸ ಕಂಪ್ನಿಲಿ ಸ್ಟಾಫ್ಸ್ಗೆ ಸ್ನ್ಯಾಕ್ಸ್ಗೆ ಅಂತ ಒಂದ್ಸರಿ, ಅದಾದ್ಮೇಲೆ ಸರಿ ಸರಿ, ಪರ್ಟಿಕ್ಯುಲರ್ಸ್ ಏನು ಬೇಡ, ಪರ್ಫೆಕ್ಟಾಗಿ ಲೆಕ್ಕ ಬರೆಯೋದಕ್ಕೆ ಹೇಳಿ. ಇಲ್ಲ ಅಂದರೆ ಆಡಿಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ ಮ್ಯಾಮ್. ಆದರೆ ನನಗೆ ಗೊತ್ತಿದ್ದು ನಾನು... ಏನ್ರಿ ತಲೆನೋವು ಅಂದಿದ್ರಿ, ಯಾಕೆ ಯೋಚನೆ ಮಾಡ್ತೀರಾ? ಅದಲ್ಲ ಗಾಯತ್ರಿ. ಅಯ್ಯೋ, ಅಯ್ಯೋ, ತಿಲೋತ್ತಮ, ನೀನ್ ಯಾಕೆ ಶೂ ಒರೆಸ್ತೀಯಾ?
ಕೆಲಸದವ್ರು ಇದಾರಲ್ಲ, ನಾನು ಅವ್ರನ್ನ ಕರಿತೀನಿ. ನೋ ಪ್ರಾಬ್ಲಮ್ ಮ್ಯಾಮ್, ಇಟ್ಸ್ ಮೈ ಡ್ಯೂಟಿ. ಹೋಗಿ ಹೋಗಿ ಆ ಖರ್ಚಿಫಲ್ಲೇ ಒರೆಸ್ಬೇಕಾ ಅಕ್ಕ? ಪರ್ಶು, ಇನ್ ಮುಂದೆ ಪ್ರತಿಯೊಂದು ಖರ್ಚನ್ನು ಡೀಟೇಲ್ ಆಗಿ ಬರೆದು ನಂಗೆ ಕಳಿಸ್ಬೇಕು. ಸರಿ ಅಕ್ಕ. ಕ್ಯಾರಿಯನ್. ಇಷ್ಟು ಒಳ್ಳೆ ಮನಸ್ಸಿರೋರು ಸಿಗೋದು ನಮ್ಮ ಅದೃಷ್ಟ ಕಣೋ. ಪರ್ಶು, 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 ಏ ಪರ್ಶು! ಅಕ್ಕ, ಎಲ್ಲಿದ್ಯಾ ಅಕ್ಕ? ಕಣ್ ಕಾಣ್ದೆ ಕುರುಡಾಗಿದ್ಯೇನೋ ನೀನು? ಇಲ್ಲೇ ಇದ್ದೀನಿ. ಬರ್ತಾ ಇದ್ದೀನಿ ಅಕ್ಕ, ಬರ್ತಾ ಇದ್ದೀನಿ. ಅಕ್ಕ, ಕರೆಂಟ್ ಹೋಗಿದ್ಯಲ್ಲ ಅಕ್ಕ, ಅದಕ್ಕೆ ಕೇಳ್ದೆ. ಯಾಕಕ್ಕ ಅಷ್ಟು ಜೋರಾಗಿ ಕರೆದೆ? ಏನಾಯ್ತು? ಪರ್ಶು, ಎಲ್ಲಿ ನೋಡು, ನೋಡು. ಏನಕ್ಕ ಇದು? ಕರ್ಚೀಫ್ ಕಣೋ, ಕರ್ಚೀಫ್. ಏನೋ ಕೊಹಿನೂರ್ ವಜ್ರ ತೋರಿಸ್ತೀಯ ಅಂತಂದ್ರೆ 16 ರೂಪಾಯಿ ಖರ್ಚೀಫ್ ತೋರಿಸ್ತಿದ್ಯಲ್ಲ ಅಕ್ಕ? 16 ವರ್ಷದ ಹಿಂದಿನ ಕರ್ಚೀಫ್ ಕಣೋ. 2006 ಅಂತಿದೆ. ನಿನ್ ಕಣ್ಣ ಕಾಣ್ತಾ ಇಲ್ವೇನೋ? ಹೌದಕ್ಕ, ಕಾಣಿಸ್ತು. ಕರ್ಚೀಫ್ ಮಾತ್ರನಾ ಅಥವಾ ನಡೆದಿದ್ದೆಲ್ಲ ನೆನ್ಪಾಗ್ತಿದ್ಯಾ? ಇವಾಗ ಆ ವಿಷಯ ಎಲ್ಲ ಯಾಕಕ್ಕ? ಮೊದ್ಲೇ ಕರೆಂಟ್ ಇಲ್ಲ. ಈಗ ಆ ವಿಷಯನೆಲ್ಲ ಯಾಕಂತ ಕೇಳ್ತಿದ್ಯಾ? ಆ ದಿನ ಕ್ಲೋರೋಫಾರ್ಮ್ ಹಾಕಿದ್ದೆ ಕರ್ಚೀಫ್. ಆಮೇಲೆ ನನಗ್ ಸಿಕ್ಕೇ ಇರ್ಲಿಲ್ಲ. ಎಲ್ಲೋ ಬೀಳಿಸ್ಕೊಂಡಿರ್ಬೋದು ಏನೋ ಅಂತ ಲೈಟ್ ಆಗಿ ತಗೊಂಡೆ. ಆದ್ರೆ ಇಷ್ಟು ವರ್ಷ ಆದ್ಮೇಲೆ ಈಗ ಇಲ್ಲಿ, ಅದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಸಿಕ್ಕಿದೆ. ಯಾರೋ ಇಲ್ಲಿಟ್ಟಿದ್ದಾರೆ. ನೀನೇನಾ? ನಿನ್ ಮೇಲೆ ಆಣೆ ಅಕ್ಕ, ನಾನ್ ಯಾಕೆ ಇಡ್ಲಿ? ಅಂದ್ರೆ ನನ್ನ ಯಾರು ಟಾರ್ಗೆಟ್ ಮಾಡ್ತಾ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಪರ್ಶು. ಅಯ್ಯೋ, ಎಲ್ಲ ನಿನ್ ಭ್ರಮೆ ಅಕ್ಕ. ನೀನೇ ಮರ್ತಲ್ಲೆಲ್ಲಾದ್ರೂ ಇಟ್ಟಿರ್ತೀಯ. ಆ ವಿಷಯ ಮರ್ತೋಗಿ ಯಾವಾಗ್ಲೋ ನಡೆದಿದ್ದ ಘಟನೆ ನೆನೆಸ್ಕೊಂಡು ಇವಾಗ ಟೆನ್ಷನ್ ಮಾಡ್ಕೋತಿದ್ಯಾ ಅಷ್ಟೇ. ಅಕ್ಕ, ಅಕ್ಕ, ಏಯ್ ಬಿಡೋ. ಯಾರಕ್ಕ ಅದು ಹಾಗೋಗಿದ್ದು? ನನ್ ಟೆನ್ಷನಲ್ಲಿ ನಾನಿದ್ದೀನಿ. ಏನು ಅಂತ ಯೋಚನೆ ಮಾಡ್ತಿದ್ರೆ ಅದೇನು ಅಂತ ಕೇಳ್ತೇನೋ? ಬಿಡೋ ನನ್ನ, ಹೋಗೋ ಆಚೆ. ಅಕ್ಕ, ಕರೆಂಟ್ ಬರೋವರೆಗೂ ಇಲ್ಲೇ ಇರ್ತೀನಕ್ಕ. ಏನಾದ್ರೂ ಬೇಕು ಅಂದ್ರೆ ಇಬ್ರು ಹೋಗಿ ತಗೊಂಡ್ ಬರೋಣ ಅಕ್ಕ. ಏ ಬಿಡೋ. ಅಕ್ಕ, ಭಯ ಆಗ್ತಿದೆ ಅಕ್ಕ, ಭಯ ಆಗ್ತಿದೆ. ಕರೆಂಟ್ ಇಲ್ಲ, ಕತ್ಲಿದೆ, ನೋಡ್ಕೊಂಬ ಗಂಗಯ್ಯ. ನೋಡ್ಕೊಂಡು ಬರೋದಕ್ಕೆ ನನ್ಗೇನ್ ಕಾಣಿಸುತ್ತೆ ಶಿವ? ಹೌದಲ್ವಾ? ಶಿವ, ಜೋರಾಗಿ ಮಾತಾಡ್ಬೇಡ, ದೊಡ್ಡ ಯಜಮಾನ್ರು ಮಲ್ಗಿದಾರಲ್ವಾ. ಗಂಗಯ್ಯ ಅವರೇ, ಮಲ್ಗಿರೋರ್ನ ಪರಿಚಯ ಮಾಡಿಸೋದು ಅಷ್ಟು ಚೆನ್ನಾಗಿರಲ್ಲ. ಪರವಾಗಿಲ್ಲ ಸ್ವಾಮಿ, ಗರ್ಭಗುಡಿಗೆ ಬಂದ್ಮೇಲೆ ವಿಗ್ರಹ ಎಲ್ಲಿದೆ ಅಂತ ಕೇಳೋ ಅವಶ್ಯಕತೆ ಇರಲ್ಲ.
ನನ್ಗೆ ಆಶೀರ್ವಾದ ಮಾಡಿ ಯಜಮಾನ್ರೆ. ಶತಮಾನಂ ಭವತಿ. ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರು ಗಂಗಾಧರ. ಏನ್ರಿ ಮದ್ವೆ ದಿವಸ ಕೂಡ ಅವನ ಹೆಂಡತಿನ ಕರ್ಕೊಂಬಂದಿಲ್ಲ ನೋಡಿ. ಒಂದ್ಸಲನಾದ್ರೂ ಕರ್ಕೊಂಡ್ ಬಂದು ಗಾಯತ್ರಿಗೆ ತೋರ್ಸಪ್ಪ. ಊರಲ್ಲಿ ಇರ್ತಾರೆ ಯಜಮಾನ್ರೆ, ಇಲ್ಲಿಗೆ ಬರೋದಿಲ್ಲ. ಅಲ್ಲೇ ಅಭ್ಯಾಸ ಆಗೋಗಿದೆ. ಹಬ್ಬಕ್ಕೆ ನೀನೊಬ್ನೇ ಹೋಗೋದಲ್ಲ, ಈ ಸರಿ ನಮ್ಮನ್ನು ಕರ್ಕೊಂಡು ಹೋಗ್ಬೇಕು. ನಿನ್ ಹೆಂಡತಿಗೆ ಮೈಸೂರು ಸಿಲ್ಕ್ ಸೀರೆ ಕೊಡ್ತೀನಿ. ವಿಷಯ ಗೊತ್ತಾದ್ರೆ ತಾನೇ ಬಂದ್ಬಿಡ್ತಾಳೇನೋ ಗಾಯತ್ರಿ. ನೋಡು ಗಂಗಾ, ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಹುಚ್ಚು ಅನ್ನೋ ತರ ಮಾತಾಡ್ತಿದ್ದಾರೆ ನಿಮ್ಮ ಯಜಮಾನ್ರು. ಯಜಮಾನ್ರು ತಮಾಷೆಗೆ ಹೇಳಿದ್ದು ಅಮ್ಮ ಅವ್ರೆ. ಸೆಕ್ರೆಟರಿ ಸರ್, ಗಂಗಾಧರ್ ಅವರ ವೆಡ್ಡಿಂಗ್ ಆನಿವರ್ಸರಿ ಸಂದರ್ಭ ಇದು. 25,000 ಬೋನಸ್ ಕೊಡಿ. ಓಕೆ ಸರ್. ಯಜಮಾನ್ರೆ, ಇದಕ್ ಮುಂಚೆನೆ ಅಮ್ಮ ಅವರು ಪರವಾಗಿಲ್ಲ ಬಿಡಿ ಗಂಗಾಧರ್. ಮೇಡಮ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಸರ್ ಗಿಫ್ಟ್ ಕೊಡಬಾರ್ದಾ? ಗಂಗಾ, ನನ್ ಗಂಡ ಖುಷಿಯೇ ಕೊಡ್ತಾ ಇದ್ದಾರೆ, ಬೇಡ ಅನ್ಬೇಡ. ಯಾರು ಕೊಟ್ರು ತಗೊಳ್ಳೋದು ನನ್ನ ಹೆಂಡತಿ ತಿಲೋತ್ತಮನೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಮ್ಮವ್ರೆ. ನನ್ಗೆ ಆಶೀರ್ವಾದ ಮಾಡಿ ಯಜಮಾನ್ರೆ. ಗಂಗಯ್ಯರೇ, ನೀವು ನಮ್ಮ ಡ್ಯಾಡ್ಗೆ ದೇವರಾಗಿರೋ ಯಜಮಾನ್ರು ಕಾಲಿಗೆ ಬಿದ್ದರೆ ಪುಣ್ಯನೇ ಅಲ್ವಾ ಸ್ವಾಮಿ? ಅಷ್ಟೊಂದು ಕಂಪ್ನಿ ಇದೆ ಅಂದರೆ ಎಷ್ಟೊಂದು ಜನಕ್ಕೆ ಅನ್ನ ಹಾಕ್ದಾಗಲ್ವಾ? ಅಕ್ಕ, ಆಂಟಿ, ಯಜಮಾನ್ರೆ, ಆಂಟಿ ಎಲ್ಲಿದ್ದೀರಾ? ಆಂಟಿ, ಜನರೇಟರ್ಗೆ ಏನಾಯ್ತು ಚೆಕ್ ಮಾಡು. ಯಜಮಾನ್ರೆ, ಎಲ್ಲಿದ್ಯಾ? ಎಲ್ಲಿದ್ಯಾ ಅಕ್ಕ? ಜಾಸ್ಮಿನ್, ಅಕ್ಕ, ಎಲ್ಲಿದ್ದೀರಾ? ಜಾಸ್ಮಿನ್ ಎಲ್ಲಿದ್ಯಾ? ಎಲ್ಲಿದ್ಯಾ? ಏನೋ ಅದು ಅಯ್ಯೋ ಅಕ್ಕ,
ಆಂಜನೇಯ ಪ್ರಸನ್ನ ಆಂಜನೇಯ ಜಯ ಆಂಜನೇಯ ಪ್ರಸನ್ನ ಆಂಜನೇಯ ಜಯ ಆಂಜನೇಯ. ಹಲೋ ಹಲೋ ಅಮೆರಿಕ ಅತ್ತೆ, ಕರೆಂಟ್ ಬಂದಿದೆ, ಕಣ್ ತೆಗಿಬೋದು. ಹಲೋ ಅಮೆರಿಕ ಅತ್ತೆ, ಕರೆಂಟ್ ಬಂದಿದೆ, ಕಣ್ ತೆಗಿಬೋದು ಅಂದೆ. ತೆಗೆದ್ರೆ ಹೇಗಿದ್ದೀರಾ ಅಂತ ಗೊತ್ತಾಗತ್ತೆ. ಅತ್ಗೆ ನಿಮ್ಮನ್ನ ಹಿಡ್ಕೊಂಡಿದ್ನಾ? ನೀನಾ? ಪರ್ಶು ಪರ್ಶು ಏ ಪರ್ಶು ಏ ಪರ್ಶು ಕರೆಂಟ್ ಬಂದಾಯ್ತು ಹೇಳು. ಯಾಕೆ ಕಿರ್ಚಿದ್ರಿ? ಭಯ ಆಗ್ತಿದೆ ವೇಶ್. ದೆವ್ವ ಬಿಳಿ ಸೀರೆ ಉಟ್ಕೊಂಡು ಕೈಯಲ್ಲಿ ಕ್ಯಾಂಡಲ್ ಇಟ್ಕೊಂಡು ಮನೆ ಪೂರ್ತಿ ತಿರುಗ್ತಿದೆ. ಮೊದ್ಲು ನಿಮ್ ಮುಖ ನೋಡ್ಕೊಳ್ಳಿ. ಅಲ್ಲಿರೋದು ಹಾಸಿನಿ, ನೋಡಿ ಇಲ್ಲಿ. Yes, coming. ಕರೆಂಟ್ ಬಂತಲ್ಲ? ನೀನಾ ಸಿಸ್ಟರ್? ಯಾಕೆ ಹೆದರ್ಸ್ದೆ? ನಾನ್ ಯಾಕೆ ಹೆದರ್ಸ್ಲಿ? ಕರೆಂಟ್ ಹೋಗಿ ಮನೇಲಿ ಕತ್ಲಾಗಿದೆ ಅಂತ ಅಲ್ಲಲ್ಲಿ ಕ್ಯಾಂಡಲ್ ಹಚ್ತಾ ಇದ್ದೆ ಅಷ್ಟೇ. ನೀವ್ ಹೆದರ್ಕೊಂಡ್ರೆ ನಾನೇನ್ ಮಾಡ್ಲಿ? ಏಯ್, ಬಿಳಿ ಸೀರೆ ಯಾಕೆ ಉಟ್ಕೊಂಡೆ? ಓಹ್, ಇದಾ ಮಿಲ್ಕ್ ವೈಟ್. ಜನರೇಟರ್ ಹಾಳಾಗಿದೆ ಅತ್ತೆ, ಪವರ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಡಾರ್ಕ್ ಕಲರ್ ಸೀರೆ ಉಟ್ಕೊಂಡ್ರೆ ಯಾರಾದ್ರೂ ಡಾಶ್ ಹೊಡಿತಾರೆ ಅಂತ ಸೇಫ್ ಆಗಿರ್ಲಿ ಅಂತ ವೈಟ್ ಸ್ಯಾರಿ ಉಟ್ಕೊಂಡೆ. ಚೆನ್ನಾಗಿದ್ಯಾ? ಆಫರ್ ಅಲ್ಲಿ ತಗೊಂಡಿದ್ದು. ಥ್ಯಾಂಕ್ಸ್. ರಿಪ್ಲೈ ಕೊಡ್ಲಿಲ್ಲ ಅಂತಂದ್ಮೇಲೆ ನಿಮಗೆ ಕುರುಡು ಅಂತ ನಂಗೆ ಅರ್ಥ ಆಯ್ತು ಅತ್ತೆ. ಇಟ್ಸ್ ಓಕೆ ಅತ್ತೆ. ಪಾಪ ಭಯ ಪಟ್ಕೊಂಡ್ರು ಅನ್ಸುತ್ತೆ. ನಾನ್ ಕಂಡ್ರೆ ಆಗದೆ ಇರೋ ಜಾಸ್ಮಿನ್ ಅಮ್ಮವ್ರು ಕೂಡ ನನ್ ಮೇಲೆ ಹತ್ ಕೂತ್ಬಿಟ್ರು. ನನಗೇನ್ ಗೊತ್ತು ನೀನಾಗ್ಲೇ ಬರ್ತೀಯ ಅಂತ? ಪಾಪ ನಿನ್ ಲಕ್ಕೇ ಸರಿ ಇಲ್ಲ ಜಾಸ್ಮಿನ್. ವಿಶಾಲ್ ಪಕ್ಕದಲ್ಲೇ ಇದ್ನಲ್ಲ, ಅವನ ಮೇಲೆ ಕೂತ್ಕೊಳ್ಳೋದಲ್ವಾ? ಯಾರೇ ಇದ್ರೂ ನೈನಿನೇ ಬೇಕಾಗುತ್ತೆ ಅಂತ ಇವಾಗಾದ್ರೂ ಜಾಸ್ಮಿನ್ ಅರ್ಥ ಮಾಡ್ಕೋಬೇಕು. ಯಾಕೆ ಎತ್ಕೊಂಡು ಊಟ ಮಾಡ್ಸೋದಕ್ಕಾ? ತಿನ್ಸಿ ಅಂತ ಕೇಳ್ಬೇಕೆ ಹೊರತು ನೈನಿ ತುಂಬಾ ಚೆನ್ನಾಗಿ ತಿನ್ನಿಸ್ತಾಳೆ. ಹಾ, ಏನ್ ಬೇಕಾಗಿಲ್ಲ. ಆದ್ರೆ ನಂಗೊಂದು ಡೌಟು. ದೆವ್ವ ನೋಡಿನೇ ಭಯ ಪಟ್ಕೊಳತ್ತಾ? ಏಯ್, ಯಾರು ನಂತಿದ್ಯಾ ನೀನು? ದುರಂಧರ, ಬಿಟ್ಬಿಡು. ಸ್ವಲ್ಪ ಜನ ನನ್ನ ಭಯಪಡಿಸ್ಬೇಕು ಅಂತಿದ್ದಾರೆ. ಅದು ನಂಗೆ ಗೊತ್ತಾಗ್ತಿದೆ. ಮಾಮ್, ಈ ದೆವ್ವ ಭೂತಕ್ಕೆಲ್ಲ ಹೆದರೋನಲ್ಲ ನಾನು. ನಿಜವಾಗ್ಲೂ ನಾವು ಯಾವಾಗ ಹೆದರ್ಕೋಬೇಕು ಗೊತ್ತಾ? ತಪ್ಪು ಮಾಡಿದಾಗ, ಮೋಸ ಮಾಡಿ ನಮ್ದಲ್ದೇ ಇರೋದನ್ನ ಬೇರೆಯವ್ರ ಹತ್ರ ಕಸ್ದು ಕಿತ್ಕೊಂಡಾಗ ನಾವು ಭಯ ಪಡಬೇಕು.
ಏನ್ ವಿಶಾಲ್ ಈ ತರ ಮಾತಾಡ್ತಿದ್ದಾನೆ? ಕರೆಕ್ಟಾಗಿ ಹೇಳ್ದೆ ವಿಶಾಲ್, ತುಂಬಾ ಅರ್ಥ ಇದೆ ಅದರಲ್ಲಿ. ಸರಿ ಸರಿ, ಈಗ್ಲೇ ತುಂಬಾ ಲೇಟ್ ಆಗಿದೆ, ಹೋಗ್ ಮಲ್ಕೊಳ್ಳಿ. ಆಂಟಿ ಕರಣ್ ಬಂದ್ಬಿಡ್ತು. ಪ್ರಾಬ್ಲಮ್ ಏನಿಲ್ಲ, ಬನ್ನಿ. ಹಾಸಿನಿ ಅಕ್ಕ, ಮೊದಲು ಸೀರೆ ಬದಲಾಯಿಸ್ಕೊಳ್ಳಿ, ಮತ್ತೆ ಕರೆಂಟ್ ಹೋದ್ರೆ ಕಷ್ಟ. ಇರುವಕ್ಕ ನಾನು ಬರ್ತೀನಿ. ಈ ಸಲ ತಲೆ ಕೆಳಗ್ ಮಾಡ್ಕೊಂಡು ನಡ್ಕೊಂಡ್ ಬರ್ತೀನಿ ಮಾವ. ಏಯ್, ಸಾಕ್ ಮಾಡಿ ನಿನ್ ತಲೆ ಹರಟೆ. ಬಾ ಮಲಗು ಅಂತ ಹೋಗಿ ಅತ್ಗೆ. ಬಾ ಬಾ. ಹೋಗು. ನೈನಿ, ನೀನು ಹೋಗಿ ಮಲ್ಕೋ.
ಅವರೇ, ನಿಮ್ಮ ದರ್ಶನ ಮಾಡೋದಕ್ಕೆ ತಡ ಆಗೋಯ್ತು ಅಮ್ಮ ಅವರೇ. ನನ್ನ ಕ್ಷಮಿಸಿ ಅಮ್ಮ ಅವರೇ. ದೇವತೆ ತಾಯಿ, ನೀವು ಯಾವಾಗಲೂ ಚೆನ್ನಾಗಿರ್ಲಿ ಅಂತ ಬೇಡ್ಕೋತಾ ಇದ್ದೆ. ಯಾಕಂದ್ರೆ ನಿಮ್ಮಂಥವ್ರು ಇರೋದ್ರಿಂದಲೇ ಬಡವರಾಗಿರ್ಬೋದು, ಸಹಾಯ ಕೇಳೋರಾಗಿರ್ಬೋದು, ನಮ್ಮ ತಾಯಿ ಇದ್ದಾರೆ ಅಂತ ಧೈರ್ಯದಿಂದ ಬದುಕ್ತಿರ್ತಾರೆ. ಆದ್ರೆ ಕಣ್ಮುಚ್ಬಿಟ್ರಲ್ಲಮ್ಮ ನೀವು. ನಮ್ಮ ಬದುಕನ್ನ ಕತ್ಲು ಆವರಿಸ್ಕೊಂಡಿದೆ ಅಮ್ಮ ಅವರೇ. ಗಂಗಾ, ಕುಡಿಯೋಕ್ ನೀರು ತಗೊಂಡ್ ಬಾ ಅಂತ ಹೇಳ್ತಾ ಇದ್ರಿ. ಇವತ್ತು ನಿಮ್ಮ ಮುಂದೆ ಹಚ್ಚಿರೋ ದೀಪಕ್ಕೆ ಎಣ್ಣೆ ತಂದಿದ್ದೀನಿ. ಎಷ್ಟೊಂದು ಜನರು ಬದುಕನ್ನ ಬೆಳಗ್ಸಿದ್ ನೀವು, ಈಗ ನಿಮ್ಮ ಫೋಟೋ ಮುಂದೆ ದೀಪ ಬೆಳಗೋದನ್ನ ನೋಡ್ತಾ ಇದ್ದೀನಿ. ಬೆಟ್ಟದಷ್ಟು ಮಾಡಿರೋ ನಿಮ್ಮ ಸಹಾಯನ ಯಾವತ್ತಿಗೂ ಮರೆಯಕ್ಕಾಗಲ್ಲ ಅಮ್ಮ ಅವರೇ. ದ್ರೋಹ ಮಾಡಿರೋ ತಿಲೋತ್ತಮಳ ಅಂತ್ಯ ನೋಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನನ್ನ ಪ್ರತೀಕಾರಕ್ಕೆ ದಾರಿ ತೋರಿಸು ತಾಯಿ. ಜಾಸ್ಮಿನ್, ಎದ್ದೇಳು. ಸನ್ರೈಸ್ ಆದ್ರೂ ಇನ್ನೂ ಸೋಂಬೇರಿ ತರ ಮಲ್ಕೊಂಡಿದ್ಯಲ್ಲ, ಎದ್ದೇಳು. ಇವಳು ಎದ್ದೇಳಲ್ಲ. ಇದೇನು ತಲೆ ಇರ್ಬೇಕಲ್ವಾ? ರಿವರ್ಸ್ ಗರ್ಲ್ ಹುಚ್ಚು ಕೆಲಸಗಳನ್ನ ಮಾಡ್ತಾಳೆ. ಎದ್ದೇಳು ಜಾಸ್ಮಿನ್, ಎದ್ದೇಳು ಎದ್ದೇಳು, ಏಳು. ಇನ್ನೂ ಸ್ವಲ್ಪ ಹೊತ್ತು ಮಲಗ್ತೀನಿ ಆಂಟಿ, ಪ್ಲೀಸ್. ಪ್ಲೀಸು ಇಲ್ಲ, ಗ್ಲೀಸು ಇಲ್ಲ. ಇನ್ನು ಏನ್ ಮಲ್ಕೊಂಡಿದ್ಯಾ? ಎದ್ದೇಳು. ಏನು ಮುಳ್ಮೀನ್ ಇನ್ನೂ ಎದ್ದಿಲ್ವಾ? ಹೇಗೆ? ನೀನು ಬಿಳಿ ಸೀರೆ ಉಟ್ಕೊಂಡು ಕೊಟ್ಟಿರೋ ಶಾಕ್ಗೆ ಇನ್ನು ಸುಧಾರಿಸ್ಕೊತಾ ಇದ್ದಾಳೆ. ರಾತ್ರಿ ಎಲ್ಲ ಗಟ್ಟಿಯಾಗಿ ಅಪ್ಕೊಂಡು ಇವಳನ್ನ ಧೈರ್ಯವಾಗಿರು ಅಂತ ಹೇಳಿ ಹೇಳಿ ಸಾಕಾಗೋಯ್ತು. ಅಂದ್ರೆ ನಿಮ್ಮಿಬ್ಬರಿಗೂ ಇವತ್ತು ಬೆಳಗಿನ ಜಾವ ನಿದ್ರೆ ಬಂದಿರ್ಬೋದು ಅನ್ಸುತ್ತೆ, ಹೌದಲ್ವಾ? ಹೌದು ಸಿಸ್ಟರ್, ಇನ್ ಸ್ವಲ್ಪ ಹೊತ್ತು ಮಲಗಕ್ ಬಿಡಿ, ಡೋಂಟ್ ಡಿಸ್ಟರ್ಬ್ ಮೀ. ಜಾಸ್ಮಿನ್, ಆ ಗಂಗಯ್ಯನ್ನ ನೈನೇ ಕರ್ಕೊಂಡ್ ಬಂದಿದ್ದಕ್ಕೆ ಔಟ್ ಹೌಸ್ ಇಂದ ರಿಲೀಸ್ ಆದೆ. ಇಲ್ಲಿ ಹ್ಯಾಪಿಯಾಗಿ ಏಸಿನಲ್ಲಿ ಮಲ್ಕೊಂಡಿದ್ಯಾ. ಆದ್ರೆ ಇಷ್ಟೊತ್ತಾದ್ರೂ ಎದ್ದೇಳಲಿಲ್ಲ ಅಂದ್ರೆ ನೀನ್ ಈ ಮನೆಗ್ ಸೊಸೆ ಆಗೋ ಯಾವ ಲಕ್ಷಣನೂ ಇಲ್ಲ ಅಂತ ಹೇಳ್ತಾರೆ. ಆ ವಿಷಯ ಇವಾಗ ಯಾಕೆ? ಯಾವ್ದಕ್ಕೂ ಒಂದ್ಸಲ ಹೊರಗ್ ಬಂದ್ ನೋಡಿ. ನಮ್ ನೈನಿ, ಮುದ್ದು ನೈನಿ ಮನೆ ಮುಂದೆ ಹೇಗ್ ರಂಗೋಲಿ ಹಾಕ್ತಿದ್ದಾಳೆ ಅಂತ. ವಿಶಾಲ್ ಇದನ ಅಲ್ಲಿ? ಫಸ್ಟ್ ಹಾಫ್ ಅಲ್ಲಿ ಇರಲ್ಲಮ್ಮ, ಸೆಕೆಂಡ್ ಹಾಫ್ ಅಲ್ಲಿ ಎಂಟ್ರಿ ಕೊಡ್ತಾನೆ. ಫಿದಾ ಆಗಿ ಹೋಗಿ ರಂಗೋಲಿ ಚೆನ್ನಾಗಿದೆ ಅಂತ ಹಗ್ ಮಾಡ್ಕೊಂಡ್ರು ಆಶ್ಚರ್ಯ ಇಲ್ಲ. ಹಗ್ಗ? ಎಸ್, ಹಗ್. ಅಂದ್ರೆ ನೀನು ಭಯದಲ್ಲಿ ನಮ್ ನೈನಿನ್ ಹಗ್ ಮಾಡ್ಕೊಂಡಿಯಲ್ಲ, ಹಾಗಲ್ಲ. ಇಬ್ಬರ ಹೃದಯನೂ ಹತ್ರ ಆಗತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗ್ ಬರುತ್ತೆ, ಟಾಪ್ ಆಂಗಲ್ ಶಾಟ್.
ಚಳಿ ಕಡಿಮೆ ಆಗೋವರೆಗೂ ಹಾಗೆ ತಪ್ಕೊಂಡಿರಿ ಯಜಮಾನ್ರೆ ಅಂತ ತನ್ ಮನ್ಸಲ್ಲಿರೋ ಮಾತನ್ನ ನೈನಿ ಏನಾದ್ರೂ ಒಂದೇ ಒಂದ್ಸಲಿ ಹೇಳ್ಬಿಟ್ರೆ ಸ್ವಾಮಿ ರಂಗ ಆ ಜಾಗನೇ ಬದಲಾಗಿ ಬೇರೆ ಯಾವುದೋ ಜಾಗದಲ್ಲಿರೋ ಫೀಲಿಂಗ್. ಹಾಗೆ ನಡೆಯುತ್ತಾ ಆಂಟಿ? ಅದ್ರಲ್ಲಿ ಅರ್ಧ ನಡೆದ್ರು ನಿನಗ್ ಲಾಸೇ ಅಲ್ವಾ ಜಾಸ್ಮಿನ್? ದೆನ್ ವಾಟ್ ಟು ಡು? ಏನು ನೈನಿ ಒಬ್ಳೇ ರಂಗೋಲಿ ಹಾಕೋದಾ? ಬೇಗ ನೀನು ಹೋಗಿ ರಂಗೋಲಿ ಹಾಕು. ಹಾಸಿನಿ ಹೇಳಿರೋ ಕಾನ್ಸೆಪ್ಟ್ ನಿನಗೆ ವರ್ಕೌಟ್ ಆಗ್ಬೋದು. ಆಗ್ಬೋದೇನೋ? ಬಿ ಪಾಸಿಟಿವ್. ಐ ಆಮ್ ಪಾಸಿಟಿವ್. ಓಡು ಓಡು. ಈ ಮುಳ್ಮೀನ್ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಕ್ಲಾರಿಟಿ ಇದೆಯಾ ದುರ್ದು ಆಂಟಿ? ಹಾ, ಏನೋ ಒಂದು ನಮ್ ಕ್ಲಾರಿಟಿ ನಮಗಿದೆ. ನೀನ್ ಹೋಗು. ಓಕೆ ಓಕೆ. ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ತುಂಬಾ ಅಳು ಬರ್ತಿದೆ ಚಿಕ್ಕ ಯಜಮಾನ್ರೆ. ಒಂದ್ ಕೆಲಸ ಮಾಡ್ತೀಯಾ? ಒಂದ್ ಅರ್ಧ ಗಂಟೆ ಹತ್ಬಿಟ್ಟು ಸಮಾಧಾನ ಆದ್ಮೇಲೆ ನನಗೆ ಫೋನ್ ಮಾಡ್ತೀಯಾ? ನಾನು ಯಾವ್ದೋ ಕೆಲ್ಸದ ಮೇಲೆ ಇದ್ದೀನಿ. ಬೇಡ ಬಿಡಿ ಯಜಮಾನ್ರೆ. ಮತ್ತೆ ನೀವು ಫೋನ್ ಎತ್ತಿರೋ ಇಲ್ವೋ? ಒಂದ್ ನಿಮಿಷ. ಏ ಪದ್ಮಾವತಿ, ನೀನ್ ಆಮೇಲೆ ತಿನ್ನು, ಮೊದ್ಲು ನಂಗೆ ಮೂಗೋರ್ಸು. ಮೂಗೊರ್ಸ್ಕೊಂಡ್ ಮಾತಾಡಕ್ಕೇನೆ ನಿಂಗೆ? ಚಿಕ್ಕ ಯಜಮಾನ್ರು ಏನಾದ್ರೂ ಅನ್ಕೊಂತಾರೆ ಅಂತ ಸುಮ್ನೆ ಅದೇ. ಆಯ್ತು, ಅವಳು. ಹಲೋ, ಲೈನಲ್ಲೇ ಇದ್ದೀನಿ. ಅಂದ್ರೆ ಲೈನಲ್ಲೇ ಇಟ್ಟಿದ್ದೀನಿ ಅಂತಾಯ್ತು. ಈಗ ನೀನ್ ಯಾಕೆ ಅಳ್ತಾ ಇದೀಯ ಅಂತ ಮೊದಲು ಹೇಳು. ನಮ್ಮಮ್ಮ ಹೊಡೆದ್ರು ಚಿಕ್ಕ ಯಜಮಾನ್ರೆ. ನಿನಗ್ ಹೊಡೆದ್ರ? ಪದ್ಮಾವತಿಗೆ ಹೊಡೆದ್ರೆ ಅವ್ರಮ್ಮ ಸುಮ್ನಿರ್ತಾರಾ? ಹೇಳ್ಬೇಕು ಅಂದ್ರೆ ಅವ್ರ ಅಮ್ಮನೂ ರಾಕ್ಷಸಿನಿ. ಅವ್ರ ಹತ್ರ ಹೇಳಿ ನನ್ ಮರ್ಯಾದೆ ತೆಗಿಬೇಡ. ಸುಮ್ನಿರೆ. ನಿಮ್ಮಮ್ಮ ಯಾಕೆ ನಿನಗ್ ಹೊಡೆದ್ರು? ನೀವ್ ಕೊಟ್ಟಿರೋ ವಾಚ್ ಇಂದ. ನಾನ್ ಕೊಟ್ಟೆ ಅಂತ ಹೇಳಿದ್ಯಾ? ನಾನ್ ಯಾಕೆ ಹೇಳ್ತೀನಿ ಚಿಕ್ಕ ಯಜಮಾನ್ರೆ? ಯಾರಿಗೂ ಹೇಳ್ಬಾರ್ದು ಅನ್ಕೊಂಡಿದ್ದೆ. ಎಲ್ಲಾದ್ರೂ ಇಟ್ರೆ ಕಳ್ತನ ಆಗುತ್ತೆ ಅಂತ ನನ್ ಕೈಗೆ ಕಟ್ಕೊಂಡಿದ್ದೆ. ಅದನ್ನ ಅಮ್ಮ ನೋಡ್ಬಿಟ್ಲು. ನೀನ್ ಅದನ್ನ ಕೈ ಕಟ್ಕೊಂಡು ಕಣ್ ಮುಂದೆನೆ ಓಡಾಡ್ತಾ ಇದ್ರೆ ಹೊಡಿತಾ ಇನ್ನೇನ್ ಮಾಡ್ತಾರೆ? ನಿಮ್ಮಮ್ಮ ಮತ್ತೆ ನಿಮ್ ತಾತ ಮತ್ತೆ ನನ್ನ ಬೈಬೇಕು ಅಂತ ಹೀಗ್ ಮಾಡಿದ್ಯಾ? ಅಯ್ಯೋ, ಆ ತರ ಏನೂ ಇಲ್ಲ ಚಿಕ್ಕ ಯಜಮಾನ್ರೆ. ಒಂದ್ ನಿಮಿಷ. ಲೇ ಪದ್ಮಾವತಿ, ನನ್ ಮೂಗು ವರ್ಸ್ತೀನಿರೇ. ಮೂಗಿಂದ ನೀರ್ ಜಾಸ್ತಿನೇ ಸೋರ್ತಾ ಇದೆ ಅನ್ಸುತ್ತೆ. ನಾಳೆ ಫೋನ್ ಮಾಡು, ಪರವಾಗಿಲ್ಲ. ಅರ್ಥ ಆಯ್ತು ಬಿಡಿ. ನಾನು ಅಳ್ತಾ ಇದ್ರು ನಿಮ್ಗೆ ಸಮಾಧಾನ ಮಾಡ್ಬೇಕು ಅಂತ ಅನಿಸ್ತಿಲ್ಲ. ಬೇರೆ ತರ ಅರ್ಥ ಮಾಡ್ಕೋತಾ ಇದೆ ಸುಮನ. ನಿಂಗ್ ತೊಂದರೆ ಆಗ್ಬಾರ್ದು ಅಂತ ಹೇಳಿದ್ದು. ತೊಂದ್ರೆ ಏನೂ ಇಲ್ಲ ಪದ್ಮಾವತಿ. ವರ್ಸ್ತೀನಿರೇ. ನಮ್ ತಾತ ಅಥವಾ ಅಮ್ಮ ಏನಾದ್ರು ಕೇಳಿದ್ರೆ ನೀವ್ ಕೊಟ್ಟಿದ್ದು ಅಂತ ಹೇಳ್ಬೇಡಿ, ಸಿಕ್ಕಿದ್ದು ಅಂತ ಹೇಳಿದೀನಿ. ಹಾ, ಇದು ವಿಷಯ. ಇವಾಗ ಅರ್ಥ ಆಯ್ತು ನಂಗೆ. ಸುಳ್ಳು ಹೇಳಿದೀಯಾ ಅಂತ ಆಂಟಿ ಹೊಡೆದಿದಾರ ನಿಂಗೆ. ಸರಿ, ಹೇಳ್ದೆ ಅಲ್ಲ, ಜ್ಞಾಪಕ ಇಟ್ಕೋತೀನಿ. ನೀವ್ ಕೊಟ್ಟಿರೋ ವಾಚ್ ಚೆನ್ನಾಗಿದೆ, ಆದ್ರೆ ನನ್ ಟೈಮೇ ಸರಿ ಇಲ್ಲ. ಹುಟ್ಟಿದ ದಿನಾನೇ ಹೊಡಿಸ್ಕೋಬೇಕಾಯ್ತು. ವರ್ಷ ಪೂರ್ತಿ ಎಷ್ಟ್ ಜನ ಹೊಡಿತಾರೋ ಬೈತಾರೋ ಅಂತ ಭಯ ಆಗ್ತಿದೆ ಚಿಕ್ಕ ಯಜಮಾನ್ರೆ. ಡೋಂಟ್ ವರಿ, ಆ ಥರ ಏನೂ ಆಗಲ್ಲ. ಇನ್ ಮುಂದೆ ಆದ್ರೂ ಹುಷಾರಾಗಿರು, ಸರಿನಾ? ಬಾಯ್. ಇನ್ಯಾಕೆ ಹೊರಿಸ್ತೀಯೇ? ಫೋನ್ ಇಟ್ಬಿಟ್ರು. ಈಗ್ಲೇ ಹಿಂಗ್ ಮಾಡ್ತಿದ್ಯಾ ಅಂದ್ರೆ ಮುಂದೆ ಕಾಲು ತೊಳ್ಸ್ಕೊತೀಯ ಅನ್ಸತ್ತೆ. ನನ್ ಕಾಲಿಗೆ ಏನಾದ್ರೂ ಕೆಸರು ಅಂಟ್ಕೊಂಡ್ರೆ ಆಗ ನೀನ್ ತಾನೇ ತೊಳಿಬೇಕಾಗಿರೋದು.